ಓಂ ಸಾಯಿರಾಮ್. ಶ್ರೀ ಸಾಯಿ ಸಚ್ಚರಿತ್ರೆ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಫಸ್ಟ್ ಟೈಮ್ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ. ಹಾಗೆ ನಿಮ್ಮ ಸಾಯಿ ಕುಟುಂಬದವರಿಗೂ ವಿಡಿಯೋವನ್ನು ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಬನ್ನಿ ಇವತ್ತಿನ ಸಾಯಿ ಸಂದೇಶವನ್ನು ನೋಡೋಣ. ಮಗು, ಎಲ್ಲದಕ್ಕೂ ಪದಗಳಿಂದ ಉತ್ತರಿಸುವುದು ಕಷ್ಟವಾಗುತ್ತದೆ. ಅದರ ಅಗತ್ಯವಿಲ್ಲ. ಕೆಲವೊಮ್ಮೆ ನಿನ್ನ ಮೌನವೇ ಅತ್ಯಂತ ಶಕ್ತಿಶಾಲಿ ಉತ್ತರವಾಗಬೇಕು. ನಿನ್ನನ್ನು ನೀನು ನಿಯಂತ್ರಿಸಿಕೊಳ್ಳಲು ಕಲಿಯುವ ಪರಿಸ್ಥಿತಿಯನ್ನು ಸೃಷ್ಟಿಸಿಕೊಳ್ಳಬೇಕು. ಒಬ್ಬ ಬುದ್ಧಿವಂತ ವ್ಯಕ್ತಿಯು ತನ್ನ ಮೌಲ್ಯಗಳು ಮತ್ತು ತಾಳ್ಮೆ ನಡವಳಿಕೆಯ ಮೂಲಕ ತನ್ನ ಗುರುತನ್ನು ಪ್ರಪಂಚದಲ್ಲಿ ರೂಪಿಸಿಕೊಳ್ಳುತ್ತಾನೆ. ಕೆಲವೊಮ್ಮೆ ನಿನ್ನ ಮೌನವು ಸಾವಿರಾರು ಪದಗಳು ಹೇಳಲಾಗದಷ್ಟು ಹೇಳುತ್ತದೆ. ನೀನು ಶಾಂತವಾಗಿದ್ದಾಗ ಅವನ ಮಾತುಗಳು ನಿಮ್ಮ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ ಎಂದು ಇನ್ನೊಬ್ಬ ವ್ಯಕ್ತಿಯು ಅರ್ಥಮಾಡಿಕೊಳ್ಳುತ್ತಾನೆ. ನೀವು ನಿಮ್ಮ ಮನಸ್ಸು, ಮಾತು ಮತ್ತು ಕೋಪವನ್ನು ನಿಯಂತ್ರಿಸಿದರೆ, ಜೀವನದ ಕಠಿಣ ಸಂದರ್ಭಗಳು, ಸಮಸ್ಯೆಗಳನ್ನು ನೀವು ದೂರವಿಡಬಹುದು. ನಿಮ್ಮನ್ನು ದುರ್ಬಲಗೊಳಿಸಲು ಯಾರಿಂದಲೂ ಸಾಧ್ಯವಾಗುವುದಿಲ್ಲ. ಪ್ರತಿಕ್ರಿಯಿಸುವ ಮೊದಲು ಒಂದು ಕ್ಷಣ ಯೋಚನೆಯನ್ನು ಮಾಡಿ. ಕೋಪವನ್ನು ನಿಲ್ಲಿಸಿ ಮತ್ತು ಪ್ರತಿಕ್ರಿಯಿಸುವುದು ನಿಜವಾಗಿಯೂ ಅಗತ್ಯವಿದೆಯೇ ಎಂದು ಯೋಚಿಸಿ. ಜನರು ಹೇಗೆ ವರ್ತಿಸಿದರೂ ನಿಮ್ಮ ತಾಳ್ಮೆ ಮತ್ತು ಉತ್ತಮ ಮೌಲ್ಯಗಳನ್ನು ಎಂದಿಗೂ ಬಿಟ್ಟುಕೊಡಬೇಡಿ. ನಿಮ್ಮ ಶಾಂತ ಸ್ವಭಾವ, ವಿಶಾಲ ಹೃದಯ ಮತ್ತು ಸಂಯಮವು ನಿಮ್ಮ ದೊಡ್ಡ ಶಕ್ತಿಗಳಾಗಿವೆ ಎಂದು ಹೇಳುವ ಹಾಗೆ ನೀವು ಮೌನದಿಂದ ವರ್ತಿಸುವುದೇ ಒಳ್ಳೆಯದು. ಓಂ ಸಾಯಿರಾಮ್.